ನಿಮಾನ್ಸ್ ವೈದ್ಯರಿಂದ ಇವರು ಕಿವುಡರಲ್ಲ, ಫ್ರಾಡ್ಗಳು ಎಂಬ ಅಂಶ ಬಯಲಿಗೆ ಬಂದ್ವಿ ನೋಡಿ ಮರ್ಮ ಭಾಗಕ್ಕೆ. ಹಗರಣ ಬಯಲಾಗುತ್ತಲೇ ಪರೀಕ್ಷಾ ಪ್ರಾಧಿಕಾರಕ್ಕೆ ರಹಸ್ಯ ಪತ್ರ ಬರೆದ ವೈದ್ಯರು. ನಿಮಾನ್ಸ್ ಎಕ್ಸ್ಪರ್ಟ್ ವೈದ್ಯರಿಂದ ಇವರು ಕಿವುಡರಲ್ಲ, ಫ್ರಾಡ್ಗಳು ಎಂಬ ಸತ್ಯ ಬಯಲು. ಹಗರಣ ಬಯಲಾಗುತ್ತಲೇ ಪರೀಕ್ಷಾ ಪ್ರಾಧಿಕಾರಕ್ಕೆ ರಹಸ್ಯ ಪತ್ರ. ಮೆಡಿಕಲ್ ಬೋರ್ಡ್ ಚೇರ್ಮನ್ ಅವರ ಸಹಿ ಡೂಪ್ಲಿಕೇಟ್ ಮಾಡ್ಕೊಂಡಿದ್ರು ಮುಠಾಳ್ರು. ಮೆಡಿಕಲ್ ಸರ್ಟಿಫಿಕೇಟ್ ಪಡೆದಿದ್ದ ಈ ಗ್ಯಾಂಗು ಅಥವಾ ಟೀಮು ಪಟಾಲಂ ಎಲ್ಲ ಅಭ್ಯರ್ಥಿಗಳಿಗೆ ಡೂಪ್ಲಿಕೇಟ್ ಸೀಲು ಬಳಸಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿಸಿದ ಭರಮಪ್ಪ ಅಂಡ್ ಟೀಮ್. ಈ ಎಲ್ಲ ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಿಂದ ಮೆಡಿಕಲ್ ಸರ್ಟಿಫಿಕೇಟ್ ಪಡೆದಿದ್ದು ಬಯಲಾಗಿದೆ. ವಿಜಯನಗರ ಸರ್ಕಾರಿ ಆಸ್ಪತ್ರೆ ಕೂಡಲೇ 21 ಅಭ್ಯರ್ಥಿಗಳಿಗೆ ಮೂಲ ದಾಖಲೆ ಒದಗಿಸುವಂತೆ ನೋಟಿಸ್ ನೀಡಿದೆ ಕೆಇಎ. ನೋಟಿಸ್ಗೆ ಉತ್ತರ ಕೊಡುವಲ್ಲಿ ಬಹುತೇಕ ಅಭ್ಯರ್ಥಿಗಳು ವಿಫಲ. ಅದಾದ ನಂತರ ಹಗರಣದ ಬಗ್ಗೆ ತನಿಖೆಗೆ ಪೊಲೀಸ್ ದೂರು ನೀಡಿದ ಕೆಎಇ ಆಡಳಿತಾಧಿಕಾರಿ ಇಸ್ಲಾವುದ್ದೀನ್ ಗದ್ಯಾಳ. ಮೆಡಿಕಲ್ ಮಾಫಿಯಾ ದಂಧೆ ಹೊರಬರುತ್ತದೆ. ಅಭ್ಯರ್ಥಿಗಳ ಪೋಷಕರಲ್ಲಿ ಕೋಲಾಹಲ ಶುರುವಾಗಿದೆ. ಹಂತ ಹಂತವಾಗಿ ಹೇಳ್ಕೊಂಡು ಬರ್ತೀರಿ. ನಿಮ್ಹಾನ್ಸ್ ಎಕ್ಸ್ಪರ್ಟ್ ವೈದ್ಯರಿಂದ ಈ ಮೂದೇವಿಗಳು ಕಿವುಡ್ರಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾರು ಈ ಜಾಲದಲ್ಲಿ ಯಾರ್ಯಾರಿದ್ರು, ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಸೀಟನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಹಪಹಪಿ ಯಾರಿಗಿತ್ತೋ ಈ ಎಲ್ಲ ನಟೋರಿಯಸ್ ಮೂದೇವಿಗಳು ಕಿವಿ ನೆಟ್ಟಿಗಿದೆ, ಇವರಿಗೆ ಕಿವಿಗೆ ಯಾವ ತೊಂದರೆನೂ ಆಗಿಲ್ಲ ಅಂತೇಳಿ ಎಕ್ಸ್ಪರ್ಟ್ ವೈದ್ಯರು ಹೇಳ್ತಾರೆ. ಎಕ್ಸ್ಪರ್ಟ್ ಹೇಳ್ತಾರೆ. ಸೊ ನೀವೀಗ ಫೋಟೋ ಗಮನಿಸ್ತಾ ಇದ್ದೀರಿ. ವಿಜಯನಗರ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿ. ಸೊ ಅವರು ಕಿವುಡರಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಅವರಿಗೆ ನೋಟಿಸ್ ಹೋಗುತ್ತೆ. ನೀವು ಕಳ್ಳನ ಮಕ್ಕಳು, ನೀವು ನಿಮ್ದು ಮೂಲ ದಾಖಲೆಗಳನ್ನ ಹಿಡ್ಕೊಂಡು ಬನ್ನಿ. ಮೂಲ ದಾಖಲೆಗಳನ್ನ ಮೆಡಿಕಲ್ನಲ್ಲಿ ನೀವು ಸಸ್ಪೆಕ್ಟೆಡ್ ಕಳ್ಳರು, ಅಂದಾಜಿಸಲಾದ ಕಳ್ಳನ ಮಕ್ಕಳು. ಹಾಗಾಗಿ ನಿಮ್ಮ ಮೂಲ ದಾಖಲೆಗಳನ್ನ ತನ್ನಿ. ಅರ್ಹತೆ ಯೋಗ್ಯತೆ ಬಟಾಬಯಲಾಗಿದೆ. ಆಗ ಅವರಿಗೆ ಪುಕು ಪುಕು ಅನ್ನೋದಕ್ಕೆ ಶುರುವಾಯಿತು. ಎದೆ ಬಡಿತ. ನಾವು ಮಾಡ್ಕೊಂಡಿದ್ದು ಎಡವಟ್ಟಿ ಈಗ ಬಟಾಬಯಲಾಗ್ತಾ ಇದೆ. ಮೂಲ ದಾಖಲೆಗಳನ್ನ ತಂದುಕೊಡಿ ಅಂತ ಹೇಳಿ ನೋಟಿಸ್ ಬಂದಿತ್ತಲ್ಲ, ಉತ್ತರ ಕೊಡೋದಕ್ಕೆ ಯಾವ ಮೂದೇವಿಗಳು ಹೊರಡಲಿಲ್ಲ. ಕಾರಣ ಮಾಡಿದ್ದೆ ಎಡವಟ್ಟು, ಮಾಡಿದ್ದೆ ಅಕ್ಷಮ್ಯ, ಮಾಡ್ಕೊಂಡಿದ್ದಿದ್ದೇ ಪ್ರಮಾದ. ಹೆಂಗ್ ಹೋಗ್ತಾರೆ? ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.